ಹಾಯ್ ಸ್ಪರ್ಧಾರ್ಥಿಗಳೇ, ಹಿಂದಿ ನೋಟಿಫಿಕೇಶನ್ ಬಗ್ಗೆ ತಿಳಿದುಕೊಳ್ಳ ಬನ್ನಿ. ಹಿಂದಿ ನೋಟಿಫಿಕೇಶನ್ ಏನಂದರೆ ಕರ್ನಾಟಕ ರಾಜ್ಯ ಸಹಕಾರ ಗ್ರಾಹಕ ಮಹಾಮಂಡಳ ಬೆಂಗಳೂರಲ್ಲಿ ಖಾಲಿಯಿರುವ ವಿವಿಧ ರೀತಿಯ ನೇಮಕಾತಿ ಬಗ್ಗೆ ಪ್ರಕಟಣೆಯಾಗಿದ್ದು, ನೋಡಿರಿ ಯಾವ ರೀತಿ ವೇಕೆನ್ಸಿ ಖಾಲಿ ಇದಾವೆ ಮತ್ತು ಎಷ್ಟು ಪೋಸ್ಟ್ ಖಾಲಿ ಇದಾವೆ ಅದು ನೋಡೋಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಯಾವುದೇ ಜಾಬ್ ಬಗ್ಗೆ ನಾನು ತಿಳಿಸಿದಾಗ ನಿಮಗೆ ನೋಟಿಫಿಕೇಶನ್ ಮೂಲಕ ತಿಳಿದು ಬರುತ್ತದೆ. ನೋಡಿರಿ, 14/8/2025 ನೋಟಿಫಿಕೇಶನ್ ಕರೆದಿದ್ದು ಯಾವ ರೀತಿ ನೋಟಿಫಿಕೇಶನ್ ಐತೆ ಅಂದರೆ ನೋಡಿರಿ, ಕರ್ನಾಟಕ ರಾಜ್ಯ ಸಹಕಾರ ಗ್ರಾಹಕ ಮಹಾಮಂಡಳಿ ಬೆಂಗಳೂರು ಇಲ್ಲಿ ಸಂಸ್ಥೆಯಲ್ಲಿ ಖಾಲಿಯಿರುವ ವಿವಿಧ ರೀತಿಯ 34 ಹುದ್ದೆಗಳ ಬಗ್ಗೆ ನೇರ ನೇಮಕಾತಿ ಅರ್ಹ ಅಭ್ಯರ್ಥಿಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಅಂದರೆ 34 ಹುದ್ದೆಗಳ ನೇರ ನೇಮಕಾತಿಯನ್ನು ಕರೆಯಲಾಗಿದೆ. ಅರ್ಹ ಅಭ್ಯರ್ಥಿಗಳು ಅಪ್ಲಿಕೇಶನನ್ನು ಆನ್ಲೈನ್ ಮೂಲಕ ಮಾತ್ರ ಹಾಕೋಕ್ಕೆ ಅವಕಾಶವನ್ನು ಕೊಟ್ಟಿರ್ತಾರೆ. ಯಾವುದೇ ರೀತಿಯ ಅಪ್ಲಿಕೇಶನ್ಗೆ ಅವಕಾಶ ಇರೋದಿಲ್ಲ. ನೋಡಿರಿ ಯಾವ ರೀತಿ ಪೋಸ್ಟ್ ಖಾಲಿ ಇದಾವೆ ಅಂದ್ರೆ, ಮತ್ತು ಪೋಸ್ಟ್ ರೀತಿ ಸ್ಯಾಲ್ರಿ ಯಾವ ರೀತಿ ಐತಿ ಮತ್ತು ಎಷ್ಟು ಪೋಸ್ಟ್ ಖಾಲಿ ಇದಾವೆ ನೋಡಿರಿ. ಮೊದಲನೇದಾಗಿ ಫಾರ್ಮಸಿಸ್ಟ, ಇದು ಸ್ಯಾಲ್ರಿ ಯಾವ ರೀತಿ ಐತೆ ಅಂದ್ರೆ 16,000ರಿಂದ 29,600 ಸ್ಯಾಲ್ರಿ ಐತಿ. ಇದು ಮೀಸಲಾತಿ ವರ್ಗೀಕರಣ ಅಂತೇಳಿ ರಾಜ್ಯ ಮಟ್ಟದ ಉಳಿಕ ವೃಂದದ ಹುದ್ದೆಗಳಾಗಿವೆ. ನೋಡಿರಿ, ಖಾಲಿರೋ ಹುದ್ದೆ 7 ಹುದ್ದೆಗಳು ಫಾರ್ಮಸಿಸ್ಟ್ ಐತಿ. ಎರಡನೇದ್ದು ಪ್ರಥಮ ದರ್ಜೆ ಸಹಾಯಕರು ಅಂತೇಳಿ 13,600ರಿಂದ 2,600ವರೆಗೂ ಸ್ಯಾಲ್ರಿ ಇರುವ ಈ ಹುದ್ದೆ ಆಗಿದ್ದು 10 ವೇಕೆನ್ಸಿಗಳು ಈ ಹುದ್ದೆಯಲ್ಲಿ ಖಾಲಿ ಇರ್ತವೆ. ಇನ್ನು ಮೂರನೇದಾಗಿ ನೋಡೋದಾದರೆ ವಿಕ್ರಯ ಸಹಾಯಕರು. ನೋಡಿರಿ, ಸ್ಯಾಲ್ರಿ ಬಂದುಬಿಟ್ಟು 12,500ರಿಂದ 24,000ವರೆಗೂ ಸ್ಯಾಲ್ರಿ ಇರುತ್ತೆ. ಇದು ರಾಜ್ಯ ಮಟ್ಟದ ಉಳಿಕೆ ವೃಂದದ ಹುದ್ದೆಯಾಗಿದ್ದು ಇದರಲ್ಲಿ 16 ವೇಕೆನ್ಸಿಗಳು ಖಾಲಿ ಇದಾವೆ. ಇನ್ನು ವಿಕ್ರಯ ಸಹಾಯಕರು ಅಂತೇಳಿ 12,500ರಿಂದ 24,000ವರೆಗೂ ಸ್ಯಾಲ್ರಿ ಇದ್ದಿದ್ದು ಇದರಲ್ಲಿ ನೋಡಿರಿ ರಾಜ್ಯ ಮಟ್ಟದ 371 ಅಂದರೆ ಕಲ್ಯಾಣ ಕರ್ನಾಟಕದ ಅಭ್ಯರ್ಥಿಗಳಿಗೆ 371 ಮೀಸಲಿರುವ ಹುದ್ದೆಗಳಾಗಿದ್ದು 1 ವೇಕೆನ್ಸಿ ಮಾತ್ರ ಖಾಲಿ ಐತಿ. ಇನ್ನು ಈ ಹುದ್ದೆಗೆ ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು ಮತ್ತು ಏಜ್ ಲಿಮಿಟ್ ಏನು ಮತ್ತು ಅರ್ಜಿ ನಮೂನೆ ಯಾವ ರೀತಿ ಐತಿ, ಮೀಸಲಾತಿ ಮತ್ತು ಅರ್ಜಿ ಶುಲ್ಕದ ಬಗ್ಗೆ ನೋಡಿರಿ ಅಫಿಷಿಯಲ್ ವೆಬ್ಸೈಟ್ ಅದ. ಅಂದರೆ ರಾಜ್ಯ ಸಹಕಾರ ಗ್ರಾಹಕ ಮಹಾಮಂಡಳ ಬೆಂಗಳೂರು ವೆಬ್ಸೈಟ್ನಲ್ಲಿ ನೋಡಿರಿ, ಈ ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಈ ಮಾಹಿತಿಯನ್ನು ಹಂಚಿಕೊಳ್ಳಲಾಗಿದೆ. ನೋಡಿರಿ, ಅಪ್ಲಿಕೇಶನ್ನ 16/8/2025 ಪ್ರಾರಂಭವಾಗಿದ್ದು ಕೊನೆಯ ದಿನಕ್ಕೆ ಬಂದುಬಿಟ್ಟು 14/9/2025ವರೆಗೂ ನೀವು ಅಪ್ಲಿಕೇಶನನ್ನು ಆನ್ಲೈನ್ ಮೂಲಕ ಮಾತ್ರ ಹಾಕೋಕ್ಕೆ ಅವಕಾಶ ಇರುತ್ತೆ. ಅರ್ಹ ಅಭ್ಯರ್ಥಿಗಳು ನೋಡಿ ಅಫಿಷಿಯಲ್ ವೆಬ್ಸೈಟಿಗೆ ಹೋಗಿ ಅಪ್ಲಿಕೇಶನನ್ನು ಹಾಕ್ಬೋದು. ಥ್ಯಾಂಕ್ ಯು. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಯಾವುದೇ ಜಾಬ್ ಬಗ್ಗೆ ನಾನು ತಿಳಿಸಿದಾಗ ನಿಮಗೆ ನೋಟಿಫಿಕೇಶನ್ ಮೂಲಕ ತಿಳಿದು ಬರುತ್ತದೆ.